ಎಲ್ಲರಿಗೂ ನಮಸ್ಕಾರ ಕಂಡ್ರಡೋ ನಮ್ಮ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವಳು ನಮ್ಮನೆ ಪುಟಾಣಿ ಮಹಾಲಕ್ಷ್ಮಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಡ್ಯೂಟಿಗೆ ಹೋಗಿಲ್ಲ. ನಮ್ಮ ಯಜಮಾನಮ್ಮನ ಒಂದು ಶರ್ಟ್ ಬೇರೆ ಕೊಡಿಸ್ಬಿಟ್ಟವಳೆ. ಅದನ್ನ ಹಾಕ್ಕೊಂಡು ನಮ್ಮಮ್ಮ ನೀರು ತಗೊಬರಕ್ಕೆ ಹೋಗೈತೆ. ಮನೆಗೆ ನೆಂಟರು ಬೀಗ್ರು ಎಲ್ಲ ಬಂದ್ಬಿಟ್ಟವ್ರೆ. ನಮ್ಮಮ್ಮ ನೀರು ತಗೊಂಬರಕ್ಕೆ ಹೋಗೈತೆ 2 ಕ್ಯಾನು. ಆಟೋ ತೆಗೆದು ತಗೊಂಡೋಗಿ ಮನೆಗೆ ನೀರು ಕೊಟ್ಬಿಟ್ಟು ಆಮೇಲೆ ಅದು ಒಂದು ಸ್ವಲ್ಪ ಹೊತ್ತು ಡ್ಯೂಟಿ ಮಾಡ್ಬಿಟ್ಟು ಬರೋಣ. ಸ್ವಲ್ಪ ತನ ಡ್ಯೂಟಿ ಮಾಡ್ಬೇಕು, ಇಲ್ಲಾಂದರೆ ಬೇಜಾರಾಗೋಗ್ತದೆ. ಹೆಂಗೈತೆ? ಏನು ಚಾನು? ಐ ಲವ್ ಯು ಚಾನು. ಈ ರಾಖಿ ಎಲ್ಲ ಕಡೆ ಅದು ಅಲ್ಲೇ ಚಾನು. ಚಾನು ಎಲ್ಲೇ ಚಾನು ಎಲ್ಲೇ ಚಾನು. ಬಾಯ್ಲಿ ನಮ್ಮ ಆಟ ಎತ್ಬಿಟ್ವಿ, ಬಾ ಹೋಗೋಣ. ಬರ್ಗೆಟ್ಬಿಟ್ಟು ಮಕ್ಕಳಮ್ಮ ಮಾಮ ಕೊಡು ಮಾಮ. ಥ್ಯಾಂಕು ಥ್ಯಾಂಕು ಬಾಯ್. ವಾವ್ ಸೂಪರ್ ತಾನು. ನಡಿಯಪ್ಪ ಬರಲಾ. ನಾನು ಪ್ಲಾಂಟ್ ಹತ್ರ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನಮ್ಮ ಅಜಯ್ ನೀರು ತುಂಬ ಸಿಕ್ಬಿಟ್ಟಿದ್ದ 2 ಕ್ಯಾನು. ಇವಾಗ ನೀರು ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ಇವತ್ತೇನು ಡ್ಯೂಟಿ ಆಯ್ತವ ವರಮಹಾಲಕ್ಷ್ಮಿ ಹಬ್ಬದ ದಿನ, ನೋಡೋಣ ಬರ್ರಿ. ಡ್ಯೂಟಿ ಎಲ್ಲ ಸುಮ್ಮನೆ ಲೇಜಿ, ಖರ್ಚಿಗೆ ಮಾಡ್ಕೊಳ್ಳೋಣ ಅಂತ ಸಾಯಂಕಾಲ ಖರ್ಚಿಗೆ ಅರ್ಥ ಆಯಿತು ಅನ್ಸುತ್ತೆ. ಕ್ಯಾನ್ ನೀರು ತಗೊಂಡೋಗಿ ಮನೆ ಕೊಟ್ಬಿಟ್ಟೆ. ಡ್ಯೂಟಿಗೆ ಹೋಗೋಕೆ ಇಷ್ಟ ಇಲ್ಲದೆ ಇರೋ ದಿನ, ಹಬ್ಬದ ದಿನ, ಲೇಜಿ ಡ್ಯೂಟಿ ಮಾಡೋ ದಿನ ಹೆಂಗೆ ಟೈಮ್ ವೇಸ್ಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಟೈಮ್ ಎಷ್ಟ ಮಗ ಇವಾಗ? ಇವನು 24 ಗಂಟೆ ಟೈಮ್ ಇಟ್ಕೊಂಡಿರೋ ನೋಡ್ರಿ. 12:24 ಆಗೈತೆ. ಇಲ್ಲೇ ಹೆಂಗಿಲ್ಲ ಅಂದ್ರೂ 1:30-2 ಗಂಟೆ ಟೈಮ್ ವೇಸ್ಟ್ ಮಾಡ್ತೀನಿ ಡ್ಯೂಟಿಗೆ ಹೋಗೋಕೆ. ಇಷ್ಟ ಕ್ಲೋಸರ ಮಾಡಲಿ ಏನಾರ ಮಾಡಲಿ ನೋಡು, ಇವತ್ತು ಟೈಮ್ ವೇಸ್ಟ್ ಮಾಡಬೇಕು, ಇದೇ ಕೆಲಸ. ಹಬ್ಬದ ದಿನ ಟೈಮ್ ವೇಸ್ಟ್ ಮಾಡೋದೇ ಒಂದು ಕೆಲಸ. ಅದಕ್ಕೆ ಕಲರ್ ಬಟ್ಟೆ ಹಾಕೊಂಡ್ಬಂದಿರೋದು. ಹೆಂಗೈತೆ ನಮ್ಮ ಯಜಮಾನಮ್ಮ ಕೊಡಿಸಿರೋದು? ಚೆನ್ನಾಗೈತಾ? ಥ್ಯಾಂಕ್ ಯು ಸೊ ಮಚ್. ಇದೆ ಮೈಕ್ ಫುಲ್ಲು 3 ಬಿಟ್ಟು ನಿಂತ್ಕೊಂಡ್ಬಿಟ್ಟಿರೋದು. ಗೀಕೆಲ್ಲ ಇರಪ್ಪ, ಟೀ ಕುಡ್ಕೊಂಡ್ ಬರ್ತೀನಿ. ಹೋಗ್ಬಿಟ್ಟು ಟೀ ಕುಡ್ಕೊಂಡ್ ಬರೋಷ್ಟ್ರಲ್ಲಿ ಇವನು ಅಂಗಡಿ ಮುಚ್ಕೊಂಡು ಹೊಂಟಾಗ್ಬಿಟ್ಟವನೆ. ನಮಾಜ್ಗೆ ಹೋಗಿರ್ತಾನೆ ಮೋಸ್ಟ್ಲಿ. ಜಲ್ದಿ ಹೋಗ್ಬಿಡೋಣಪ್ಪ ಬನ್ನಿ. ನೋಡಿ ಟೈಮು 1:04 ಆಗ್ತೈತೆ. ಡ್ಯೂಟಿ ಆನ್ ಮಾಡೋಣ. ಹಬ್ಬದ ದಿನ ಡ್ಯೂಟಿ ಹೆಂಗೆ ಬರುತ್ತೆ ಅಂತ ನೋಡೋಣ, ಸರಿನಾ? ಲೇಜಿ ಡ್ಯೂಟಿ ಅಣ್ಣ, ಮಾಡಲೇಬೇಕು, ಬುಕ್ಕಿಂಗ್ ಮಾಡಲೇಬೇಕು ಇವತ್ತು ಅಂತಲ್ಲ. ಯಾಕಂದರೆ ಹಬ್ಬ, ಮನೆಗೆ ಬೀಗರು ಬಿದ್ರು ನೆಂಟರು ಎಲ್ಲರೂ ಬಂದವ್ರೆ. ಎಷ್ಟಾಗುತ್ತೋ ಅಷ್ಟು ನಮ್ಮ ಖರ್ಚಿಗೆ ಬೇಕು. ಅದಕ್ಕೆ ನಾವು ಇವಾಗ ಮಾಡೋದು ಇದೇ ಗಾಡೀಲೇ. ನೋಡ್ರಪ್ಪ, ನಾನು ಒಂದು 40-50 ಸಾವಿರ ಬುಕ್ಕಿಂಗ್ಗಳನ್ನ ಮಾಡಿರೋದು ಇದೇ ಗಾಡೀಲೇ. ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಬೈಯತ್ರು. ಈ ನಡುವೆ ಡ್ಯೂಟಿ ಮಾಡ್ತಾಯಿಲ್ಲ ನಾನು, ಬುಕ್ಕಿಂಗ್ಗಳು ಮಾಡ್ತಾಯಿಲ್ಲ. ಅಷ್ಟೆಲ್ಲ ವಾಡ್ದು ರುಬ್ಬಿ ಮಲಗಿಸ್ಬಿಟ್ಟಿದ್ದೀನಿ. ಕನ್ನಡದಲ್ಲಿ ಮಾತಾಡೋ ಕನ್ನಡ ತಾಯಿ ಮಕ್ಕಳೆಲ್ಲ ನಮ್ಮ ಚಾನಲ್ಗೆ ಗಂಟೆ ಹೊಡೀರಪ್ಪೋ. ಇವರು ಇನ್ಸ್ಟಾದಲ್ಲಿ ನಮ್ಮನ್ನ ನೋಡ್ತಾರಂತೆ, ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋದ್ರು. ಏನಪ್ಪ ಇದು ಗರಮ ಸ್ವಾಮಿ, ಹಬ್ಬದ ದಿನ ನೋಡ್ರಿ. ನಾವು ಗೊತ್ತು ಗುರು ಪಕ್ಕ. ಇಲ್ಲಿ ನೋಡ್ರಿ, ಇಲ್ಲಿ ಒಂದೇ ಒಂದು ಸಿಂಗಲ್ ಬುಕ್ಕಿಂಗು ಯಾವ್ದನ ಒಂದು. ಅಯ್ಯೋ ತಗೋ, ಹೇಳಿದ್ದಕ್ಕೆ ಬಂದ್ಬಿಡ್ತಲ್ಲಪ್ಪ, ಕೊಟ್ಬಿಡೋಣ. ಥ್ಯಾಂಕ್ ಯು ಸೊ ಮಚ್. ಒಂದೇ ಒಂದು ಬುಕ್ಕಿಂಗ್ ಬಂತಪ್ಪ ಇವಾಗ. ನೋಡ್ರಿ, ಒಂದು ಬುಕ್ಕಿಂಗೂ ಹೊಡೆದಿಲ್ಲ ನಾನು ಇನ್ನು. ಹಬ್ಬದ ದಿನ ಬುಕ್ಕಿಂಗ್ ಇರಲ್ಲ ಅಣ್ಣ. ನೋಡ್ರಿ, ಝೀರೋ ಗ್ಯಾಸ್ ಹಾಕ್ಕೊಂಡೆ ಬಂದೆ. ಹಿಂಗೆ ನಮ್ಮ ರೋಡಲ್ಲೆಲ್ಲ ನಮ್ಮ ಅಣ್ಣ ತಮ್ಮದಿರು ಸಿಗ್ತಾ ಇರ್ತಾರೆ, ಅವ್ರ ಜೊತೆಲಿ ಮಾತಾಡಿಸ್ಕೊಂಡು ಎಷ್ಟು ಡ್ಯೂಟಿ ಆಗುತ್ತೆ ಹಬ್ಬದ ದಿನ ನೋಡೋಣ ಬನ್ನಿ. ನಾನು ಓಡಿಸಿದ್ರೆ ತಾನೇ ಆಗಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಹೊಂಟೈತೀನಿ ಮನೇಲಿ ನೆಂಟರು ಬೀಗರು ಬಿದ್ರು ಎಲ್ಲ ಕಾಯ್ತಾ ಕೂತವ್ರೆ. ನಾವೇನು ಅರ್ಶಿನ ಕುಂಕುಮ ಕೊಡಬೇಕಾದ್ರು ಎಲ್ಲರಿಗೂ ಹೋಗ್ಬಿಟ್ಟು ಇಲ್ವಲ್ಲ. ಅದಕ್ಕೆ ಡ್ಯೂಟಿ ಮಾಡೋಣ ಅಂತ ಮಾಡ್ತೀನಿ. ಕರೆಕ್ಟಾಗಿ 120-130 ರೂಪಾಯಿ ಆಗ್ಬಿಟ್ರೆ ಹೋಗ್ಬಿಡ್ತೀನಿ, ಗ್ಯಾರಂಟಿ ಫಿಕ್ಸು. ಸ್ವಾಮಿ, ಯಾವುದೋ ಒಂದು ಬುಕ್ಕಿಂಗ್ ಬಂತು ಅಂತ ಹೊತ್ಕೊಂಡೆ. ನೋಡ್ರಿ, ಅಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಯ್ತಾವಳಲ್ಲ ಆ ಅಮ್ಮನೇ. ಹೊತ್ಕೊಂಡಿದ್ದು 1:48 ಅದನ್ನು ತಂದು ಡ್ರಾಪ್ ಮಾಡಿದ್ದು 2:06. ಅಷ್ಟೊತ್ತು ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಅವ್ರು ಯಾರೋ ನೆಂಟರು ಬಂದಿದ್ರಂತೆ. 1 ನಿಮಿಷ ವೆಯ್ಟ್ ಮಾಡಿ ಅಂತ ಅಲ್ಲೇ ಒಂದು 10 ನಿಮಿಷ 11 ನಿಮಿಷ ವೆಯ್ಟ್ ಮಾಡಿಸ್ಬಿಟ್ರು. ಏನು ಮಾಡೋಕ್ಕಾಯ್ತದೆ? ಇಲ್ಲಿಗೆ ಬಂದ್ಬಿಟ್ಟು 71 ರೂಪಾಯಿ ಆಗಿದೆ ನೋಡಿ ಮೇಡಮ್ ಅಂದೆ. ಇಲ್ಲ ಸರ್, ನಾನು ನಿಮಗೆ ಎಕ್ಸ್ಟ್ರಾನೇ ಕೊಡ್ತಾ ಇದ್ದೀನಿ, 72 ರೂಪಾಯಿ ಪೇ ಮಾಡಿದ್ದೀನಿ ನೋಡಿ, ಥ್ಯಾಂಕ್ ಯು, ತುಂಬ ನಿಧಾನವಾಗಿ ಕಾಯ್ದು ನನ್ನ ಕರ್ಕೊಬಂದುಬಿಟ್ಟಿದ್ದಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ಥ್ಯಾಂಕ್ ಯು ಮೇಡಮ್.
ಫಾರ್ ₹1 ಎಕ್ಸ್ಟ್ರಾ. ಬನ್ನಿ ನೆಕ್ಸ್ಟ್ ಪಿಕಪ್ ಬಂದೈತೆ, ಹೋಗೋಣ. ಅವು ಥರ ಜನ ನೋಡುಗರು. ಬಂದು ಪಿಕಪ್ ನೋಡ್ರಿ, ಇಲ್ಲಿ ಆಪೋಸಿಟಲ್ಲಿ ಪಿಕಪ್ ಇರೋದು. ಇಲ್ಲಿ ಬಂದು ಪಿಕಪ್ಗೆ ನಿಂತಿದ್ದೀನಿ ಈ ಥರ ಒಂದು ಟ್ರಾಫಿಕಲ್ಲಿ. ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿಬಿಟ್ರು ನೋಡಿ. ಇನ್ನು ಮ್ಯಾಪ್ ಲೊಕೇಶನ್ ಕೂಡ ಕ್ಲೋಸ್ ಆಗಿಲ್ಲ. ಹಾಗಿದ್ರೆ ಏನಕ್ಕಪ್ಪ ಬುಕ್ ಮಾಡ್ಬೇಕು ಇವ್ರುಗಳು? ನಮ್ಮನ್ನ ಟ್ರಾಫಿಕಲ್ಲಿ ತಗ್ಲಾಕ್ಸಕ್ಕ? ಇದೇನೋ ಪರವಾಗಿಲ್ಲ, ಹಬ್ಬದ ಟೈಮು ಈ ಥರ ಖಾಲಿ ಐತೆ. ಪೀಕ್ ಅವರಲ್ಲಿ ಟ್ರಾಫಿಕ್ ಟೈಮಲ್ಲೆಲ್ಲ ಈ ಥರ ಇನ್ನೇನು ಆಪೋಸಿಟ್ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಅಲ್ಲಿ ಪಿಕಪ್ ಮಾಡ್ಬೇಕು ನೋಡಿ. ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀನಿ, ಇನ್ನು ಯೂ ಟರ್ನ್ ಮಾಡಬೇಕು, ಇಲ್ಲಿ ಪಿಕಪ್ ಮಾಡಬೇಕು. ಅಷ್ಟು ಜಲ್ದಿ ಕ್ಯಾನ್ಸಲ್ ಮಾಡ್ಬಿಟ್ಟು ಅಮ್ಮ ಯಾರು ನೋಡಿರಿ, ಹಿಂಗೆ ಆಗೋದು. ಇದಕ್ಕೆ ನೋಡ್ರಿ ಬೇಜಾರಾಗೋದು. ಕೇಳಿದ್ರೆ ಏನಾಗ್ಬಿಡುತ್ತೆ, ತಪ್ಪು ಅಂತಾರೆ. ಕ್ಯಾನ್ಸಲ್ ಮಾಡೋಂಗಿದ್ರೆ ಏನಕ್ಕೆ ಗುರು ಬುಕ್ ಮಾಡಬೇಕು ಈ ಥರ ಟ್ರಾಫಿಕಲ್ಲಿ? ಇವಾಗ ಉದಾಹರಣೆಗೆ ನಿಮಗೆ ಹೇಳ್ತೀನಿ ನೋಡ್ರಿ. ಯಾರೋ ಒಬ್ಬರು ನಿಮ್ಮ ಫ್ರೆಂಡೇ ಅಂತ ಇಟ್ಕೊಳ್ಳಿ, ಮಚ್ಚ ಟಿನ್ ಫ್ಯಾಕ್ಟ್ರಿಗೆ ಬರೋ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ನನ್ನ ಪಿಕಪ್ ಮಾಡು ಮಚ್ಚ ಟಿನ್ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿಂದ ಹೋಗ್ತಾ ಇರ್ತೀರಾ, ಅರ್ಥ ಆಯ್ತಾ? ಫುಲ್ಲು ಟ್ರಾಫಿಕಲ್ಲಿ ಹೆವಿ ಸ್ಟ್ರಗಲ್ ಮಾಡ್ಬಿಟ್ಟು ನೀವು ಹತ್ತತ್ರ ಇನ್ನೇನು ಇನ್ನೊಂದು 200 ಮೀಟ್ರ್ 300 ಮೀಟ್ರ್ ಇದ್ದೀರಾ ಅಂತ ಇಟ್ಕೊಳ್ಳಿ. ಆವಾಗ ಇದಕ್ಕಿದ್ದಂಗೆ ನಿಮ್ಮ ಮಚ್ಚ ಎಲ್ಲಿದೆಯೋ ಮಚ್ಚ, ನಾನು ಆಟೋ ಎತ್ಕೊಂಡು ಬಂದ್ಬಿಟ್ಟೆ, ಇಲ್ಲಿ ಬಾ ಮನೆ ಹತ್ರ ಅಂದ್ಬಿಟ್ರೆ ಹೆಂಗೆ ಬೇಜಾರಾಗುತ್ತೆ. ಬೈದು ಬಿಡ್ತೀರ ತಾನೆ. ಅದನ್ನೇ ಮಾಡಿದ್ರೆ ಆಟೋದವ್ರು ಕೆಟ್ಟವರು ಅಂತಾರೆ ನೋಡ್ರಿ. ಅವ್ರು ಮಾಡೋ ತಪ್ಪನ್ನೆಲ್ಲ ಮುಚ್ಚಾಕೊಂಡ್ಬಿಡ್ತಾರೆ ನೋಡ್ರಿ. ಈ ಥರ ಪಿಕಪ್ ಕರ್ಸ್ಕೊಂಡು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದು ಸರಿ, ನಾವೇನೋ ಅಂದ್ಬಿಟ್ರೆ ತಪ್ಪು. ಫಸ್ಟ್ ಆಫ್ ಆಲ್ ನಾನು ಈ ರೋಡೆಲ್ಲ ತುಂಬ ಟ್ರಾಫಿಕ್ ಅಂದ್ಬಿಟ್ಟು ನಮ್ಮ ವಿವೇಕಾನಂದ ಮೆಟ್ರೋ ಹತ್ರ ಎಲ್ಲ ಪಿಕಪ್ ಬಂದರೆ ನಾನು ಒತ್ಕೊಳ್ಳೋದೇ ಇಲ್ಲ. ಇದು ನೋಡ್ರಿ ರೋಡ್ ಎಷ್ಟು ಖಾಲಿ ಐತೆ. ಹಬ್ಬದ ದಿನ ಏನು ಮಾಡೋಣ, ಸಿಕ್ಕಿದ ಬಾಡಿಗೆ ಓಡಿಸೋಣ ಅಂತ ನೋಡಿದ್ರೆ ಕಸ್ಟಮರ್ಗಳು ಈ ಥರ ಟೆನ್ಷನ್ ಕೊಡ್ತಾ ಇದ್ದಾರೆ ಇವರು. ವೆದರ್ ನೋಡ್ರಿ ಏನು ಮಸ್ತಾಗೈತೆ, ಮೋಡ ಗಿಡ ಎಲ್ಲ. ಬನ್ನಿ, ನಮಗೆ ಡ್ಯೂಟಿ ಮಾಡೋಕ್ಕೆ ಮನಸ್ಸಿಲ್ಲ ಪಾಪ. ಅವ್ರು ಕ್ಯಾನ್ಸಲ್ ಮಾಡೋರಿಗೆ ಇವ್ರಿಗೆ ಹಬ್ಬದ ದಿನ ಏನಕ್ಕೆ ಬೈಕು ಅಂತ ಇಟ್ಕೊಳ್ಳೋಣ. ಇನ್ನೇ ಒಂದು ಉದಾಹರಣೆಗೆ ಇರಲಿ ನಿಮಗೆ ಅಂತ. ಬರೀ ನಾವು ಮಾತ್ರ ತಪ್ಪು ಮಾಡಲ್ಲ, ಗ್ರಾಹಕರು ಕೂಡ ತಪ್ಪು ಮಾಡ್ತಾರೆ. ಅದನ್ನು ಅವರು ಸಮರ್ಥನೆ ಮಾಡ್ಕೊಂಡ್ಬಿಡ್ತಾರೆ ಎಲ್ಲಿ ಸಿಕ್ಕಿದ ಜಾಗದಲ್ಲೆಲ್ಲ. ನಮಗೆ ಬೇರೆ ಅವಕಾಶನೇ ಇಲ್ಲ, ತಪ್ಪು ಒಪ್ಕೊಳ್ಳೇಬೇಕು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈ ಫ್ರೇಮ್ ಸಖತ್ತಾಗೈತಲ್ಲ ಗುರು. ವ್ಲಾಗ್ನ ಈ ಫ್ರೇಮ್ ಇಟ್ಬಿಟ್ಟು ಮಾಡಿದ್ರೆ ಹೆಂಗಿರುತ್ತೆ? ಈ ಫ್ರೇಮ್ ಇಡಬೇಕು ಅಂದರೆ ನಾನು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಏನೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಈ ಜಾಗದಲ್ಲಿ ಗೋಪ್ರೋನೋ ಇನ್ಸ್ಟಾ 360ನೋ ಏನಾದರೂ ತಗಲಾಕ್ಬೇಕು. ಆವಾಗ ಈ ಫ್ರೇಮ್ ಸಿಕ್ಕುತ್ತೆ ನನಗೆ ನೀನಾಗಿ. ಅಂದರೆ ನಾನು ಬರೀ ತಲೆ ಹಿಂಭಾಗ ಈ ಥರ ಕಾಣಿಸುತ್ತೆ, ಮುಂದೆ ಕಾಣಿಸಲ್ಲ. ಎಲ್ಲಿಂದ ಪಿಕಪ್ ಹೋದ್ನೋ ಅಲ್ಲಿಗೆ ತಿರ್ಗಾ ಖಾಲಿ ಬಂದ್ಬಿಟ್ಟೆ. ಗ್ಯಾಸ್ ರೇಟ್ ನೋಡಿದ್ರೆ 67-70 ರೂಪಾಯಿ ಐತೆ. ಹಿಂಗೆ ಖಾಲಿ ಸುತ್ತಾಡಿಸ್ತಾರೆ ನಮ್ಮ ಕಸ್ಟಮರ್ಗಳು. ಆ ಕಡೆಯಿಂದ ಖಾಲಿ ಬರ್ತಾ ಇದ್ದೆ, ಇಲ್ಲಿ ಗಂಟ ಬಂದ್ಬಿಟ್ಟೆ. ತಿರ್ಗಾ ನೋಡ್ರಿ ಆ ಬ್ಲ್ಯಾಕ್ ಕಲರ್ ಟೊಂಪ ನಿಂತ್ಕೊಂಡೈತೆ, ಕಾಣಿಸ್ತೈತಾ ಅಲ್ಲಿಂದ ತಿರ್ಗಾ ಪಿಕಪ್ ಕೊಟ್ಟ. ಯೂ ಟರ್ನ್ ಮಾಡ್ಕೊಂಡು ತಿರ್ಗಾ ಎಲ್ಲಿ ನಿಂತ್ಕೊಂಡಿದ್ನೋ ಅಲ್ಲಿಗೆ ಹೋಗ್ತಾ ಇದ್ದೀನಿ ಪಿಕಪ್. ಎಲ್ಲಿಂದ ನೋಡ್ರಿ ಆ ರೋಡಲ್ಲಿ ಹಂಗೆ ಖಾಲಿ ಹೋಗಿ ತಿರ್ಗಾ ಯೂ ಟರ್ನ್ ಮಾಡ್ಕೊಂಡು ತಿರ್ಗಾ ಹಿಂಗೆ ಬಂದು. ಏನು ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಅಂದ್ಕೊಂಡಿದ್ದೀರಿ, ಇದಕ್ಕೆಲ್ಲ ಸ್ವಲ್ಪ ತಾಳ್ಮೆ ಇರಬೇಕು ಅಂದ್ಕೊಂಡಿದ್ದೀರಾ? ಇವ್ರುಗಳು ಕೊಡೋ ಟೆನ್ಷನ್ಗಳ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಎಫೆಕ್ಟು ನಮ್ಮ ಇಂದಿರಾನಗರಲ್ಲಂತೂ ಸರಿಯಾಗೇ ಐತೆ ಗುರು. ಫುಲ್ಲು ಖಾಲಿ ರೋಡು, ಊರು ಎಲ್ಲ. ಬೈಕಿಗೆಲ್ಲ ಪಾರ್ಕಿಂಗ್ ಮಾಡವ್ರೆ, ಅವರೇನೋ ಎಂಜಾಯ್ ಮಾಡೋಕ್ಕೆ ಬಂದಿರ್ತಾರೆ ಪ್ರೈವೇಟ್ ವೆಹಿಕಲ್ಗಳು ತಗೊಂಡು, KFC ಅದು ಇದು ಅಂದ್ಕೊಂಡು. ನಾವೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರ್ತೀವಿ. ಅಂದರೆ ಹಿಂದಿಯವರು, ನಾರ್ತಿಗಳು, ಆಮೇಲೆ ಈ ಬೇರೆಯವರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಲೀವ್ ಸಿಕ್ಕಾಗಿ ಇನ್ನೇನು ಮಾಡ್ತಾರೆ? ನಾವೆಲ್ಲ ನಾನ್ ವೆಜ್ ಮುಟ್ಟಲ್ಲ, ಅವರೆಲ್ಲ ಅದೆಲ್ಲ ಮೂಲಾದೆ ನೋಡಲ್ಲ ಗುರು. ಲೀವ್ ಸಿಗ್ತಾ ಫುಲ್ ಪಾರ್ಟಿನೇ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಕರ್ನಾಟಕ ಸ್ಟೇಟಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು ಎಲ್ಲ ಗೌರ್ಮೆಂಟ್ ಹಾಲಿಡೇ ಅಂದ್ಬಿಟ್ಟು ಎಲ್ಲ ಕಂಪನಿಗಳು ಅವು ಇವೆಲ್ಲ ಲೀವ್ ಕೊಟ್ಟಿರ್ತಾರೆ. ಬಟ್ ಈ ಬಡಿಯೋಕೆ ಇವೆಲ್ಲ ಏನು ಗೊತ್ತಿಲ್ಲ. ಕ್ಯಾಗಿ ಫೆಸ್ಟಿವಲ್ಲು ಇಲ್ಲಿ ಕರ್ನಾಟಕದಲ್ಲಿ, ಅದಕ್ಕೆ ನಮ್ಮದು ಆಫೀಸು ಲೀವು ಅಂದ್ಬಿಟ್ಟು KFC ಚಿಕನ್ನು ಅದು ಅಲ್ಲಿ ಎಂಪೈರಲ್ಲಿ ಬರ್ತಾರೆ, ಚೆನ್ನಾಗಿ ಮೇಯ್ಕೊಂಡು ಹೊಂಟೈತೆ. ನಾವು ಮಿಡಲ್ ಕ್ಲಾಸ್ ಅವ್ರೇಣ ಎಲ್ಲ ನೋಡೋದು. ದುಡ್ಡಿರೋರು ಏನೋ ಈ IT ಬಿಟಿಲಿ ಕೆಲಸ ಮಾಡೋರು ಆಲ್ಮೋಸ್ಟ್ ಜನ ಇದನ್ನೆಲ್ಲ ಕನ್ಸಿಡರೇ ಮಾಡಲ್ಲ. ಹಬ್ಬ ಹರಿದಿನ ಅದೆಲ್ಲ ಗೊತ್ತಿಲ್ಲ, ತಿನ್ಬೇಕಾ ತಿನ್ಬಿಡ್ಬೇಕು, ಸಿದ್ದರಾಮಣ್ಣ ಇದ್ದಂಗೆ. ಬೇಡ ಬಿಡಪ್ಪ, ತೆಗೆದು ಬಿಡೋಣ. ಸಾರಿ ಗೈಸ್, ಯಾರನ್ನ ನಮ್ಮ ಸಿದ್ದರಾಮಣ್ಣನ ಫ್ಯಾನ್, ನಾನು ಫ್ಯಾನೇ ಕಣಪ್ಪ ಅವ್ರಿಗೆ. ಅವ್ರು ಯಾರನ್ನ ನೋಡ್ತಾ ಇದ್ರೆ ಕ್ಷಮಿಸ್ಬಿಡಿ. ಆ ಥರ ತಿಂತಾ ಇರ್ತಾರೆ, ತಿನ್ಕೊಂಡು ಮಜಾ ಮಾಡ್ತಾ ಇರ್ತಾರೆ. ಫುಲ್ ಖಾಲಿ ಅಂತೂ ಹೊಡಿತೈತೆ. ಇಲ್ಲಿ ನೋಡ್ರಿ, ಯಾವಾಗ ಬಂದಿದ್ದು ನಾನು 12:15 ಬಂದಿದ್ದು. 2:15 ಆದ್ರೂ 2:21 ಆಗ್ತೈತೆ. ಒತ್ಕೊಳ್ಳಪ್ಪ ಸ್ವಾಮಿ. ಏನು ಗುರು, ನಿಮಗೆ ಒಂದು ಕ್ಲಿಪ್ ತೋರಿಸ್ಬೇಕಾದ್ರೆಲ್ಲ ಒಂದು ಬಾಡಿಗೆ ಬೀಳ್ತೈತೆ. 2 ಬಾಡಿಗೆ ಹೊಡೆದಿದ್ದೀನಿ ಅಷ್ಟೇ. 1 ಅವರ್ಗೆ 100 ರೂಪಾಯಿನೂ ದುಡಿಯೋಕ್ಕಾಗ್ತಾಯಿಲ್ಲ ನೋಡಿ.
ಇದಾಗೈತೆ ಬಾಳು. ಸರಿ ಬನ್ನಿ, ಪಿಕಪ್ ಬಂದೈತೆ, ಹೋಗೋಣ. ನೋಡ್ರಿ ಇಲ್ಲಿ ಕಸ್ಟಮರ್ಗಳು ಅನ್ಕೊಂಡ್ಬಿಡ್ತಾರೆ ಓ ನಾವು ಮಾಡೋದು ಆ್ಯಕ್ಟಿವಿಟಿ ಡ್ರೈವರ್ಗೆ ಏನು ಗೊತ್ತಾಗಲ್ಲ ಅಂತ. ನೋಡ್ರಿ ಲೊಕೇಶನ್ ಇಲ್ಲ ಹಾಕವ್ರೆ, ಅವ್ರು ಇಲ್ಲವ್ರೆ. ಏನು ಬೇರೆ ಗಾಡಿ ಏನೋ ನಾವು ಬುಕ್ ಮಾಡ್ಕೊಬಿಟ್ಟವ್ರ, ಏನು ಕತೆ ಪಿಕ್ಚರು ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಯ್ತದೆ. ಬನ್ನಿ ಹೋಗೋಣ ಪಿಕಪ್ಗೆ. ಬ್ರೋ ಕಸ್ಟಮರ್ ಹೆಸರು ನೋಡಿ ಇಲ್ಲಿ. ಆಯಿತು ಅಣ್ಣ, ಕಸ್ಟಮರ್ ಹೆಸರು ನೋಡ್ರಿ ಇಲ್ಲಿ, ತುಕಾರಾಮ್, ನಾನು ಪರಶುರಾಮ್. ಮೋಸ್ಟ್ಲಿ ಆಪೋಸಿಟಲ್ಲಿ ನಿಂತವ್ರೆ. ಸರ್ ಊಬರಾ, ಊಬರ್ ತುಕಾರಾಮ್. ನೋಡ್ರಿ ಅಲ್ಲಿ ಸ್ಟೆಪ್ ಎಕ್ತಾ ಇದ್ದಾರೆ ಗೊತ್ತಾ, ಅವ್ರು ಬಂದ್ಬಿಟ್ಟು ನಮ್ಮ ಕಸ್ಟಮರು. ನನ್ನ ಇನ್ಸ್ಟಾದಲ್ಲಿ ನೋಡ್ಬಿಟ್ಟು ನಮ್ಮ ತುಕಾರಾಮ್ ಸರ್ ಅನ್ನಲ್ಲ ಇವಾಗ. ಸಾರಿ, ನಮ್ಮ ವೀಡಿಯೋ ನೋಡ್ತಾ ಇರ್ತಾರೆ ಇವಾಗ, ನಾವು ಆ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ತುಕಾರಾಮ್ ಸರು ನಮ್ಮ ಜೊತೇಲಿ ಬಂದ್ಬಿಟ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ನನ್ನ ಜೊತೇಲಿ ಸೆಲ್ಫಿ ಎಲ್ಲ ತಗೊಂಡು ಹೋಗ್ಬಿಟ್ರು ಗುರು. ತುಂಬ ಖುಷಿ ಆಯಿತು. ನೋಡ್ತಾ ಇರ್ತೀನಿ ಇವ್ರೆ ಜಾಸ್ತಿ ಜನ ಕೇಳೋದು ಅಂದರೆ ಇನ್ಸ್ಟಾದಲ್ಲಿ ಅದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ರಾಯಚೂರಿಗೆ ಹೋಗಿದ್ನಲ್ಲ ಅದ್ರ ಬಗ್ಗೆನೇ ಜಾಸ್ತಿ ಜನ ಮಾತಾಡ್ತಾರೆ. ಇವರು ಕೂಡ ಅಷ್ಟೇ. ನೋಡಿದೆ ಸರ್, ತುಂಬ ಖುಷಿ ಆಯಿತು, ನೋಡ್ತಾ ಇರ್ತೀವಿ ನಿಮ್ಮದು ವೀಡಿಯೋ ಅಂದರು. ಥ್ಯಾಂಕ್ ಯು ತುಕಾರಾಮ್ ಸರ್. ನೀವೇನಾದರೂ ಈ ವಿಡಿಯೋನ ನೋಡಿದ್ರೆ ಬನ್ನಿ, ಇನ್ನೊಂದು ಬುಕ್ಕಿಂಗ್ ಬಂತು, ಒತ್ಕೊಂಬಿಡೋಣ. ಡೈರೆಕ್ಟ್ ಬುಕ್ಕಿಂಗು. ಬಾಡಿಗೆ ಓಡಿಸ್ತಾ ಇದ್ದೆ ಮಾರತಳ್ಳಿಯಿಂದ. ನಮ್ಮ ಸ್ನೇಹಿತರುಗಳು ಬಂದ್ಬಿಟ್ಟವ್ರೆ, ಅದಕ್ಕೆ ಆಫ್ ಮಾಡ್ಬಿಟ್ಟಿದ್ದೀನಿ. ನನಗೆ ಗೊತ್ತಿರೋಂಗೆ ಇಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೀನಿ ಡ್ಯೂಟಿ. ಯಾಕಂದರೆ ಸ್ನೇಹಿತರು ಬಂದ್ಬಿಟ್ಟವ್ರಲ್ಲ, ಅರ್ಥ ಆಯಿತು ಅನಿಸುತ್ತೆ. ನೋಡೋಣ ಬರ್ರಪ್ಪ ಏನಾಯ್ತದೋ. ಬಾ ಈಗ ಓಡಿಸ್ಬೋದಾ ಬಾಡಿಗೆನಾ, ಇಲ್ಲ ಇಲ್ಲಿಗೆ ಕ್ಲೋಸ್ ಮಾಡ್ಬೋದಾ, ಹೀಗೋ ಉಂಟೆ. ಏನಕ್ಕೆ ಗೊತ್ತಾ ಹೇಳಿದ್ದು, ಡ್ಯೂಟಿ ಆಯ್ತದಾ ಇಲ್ವಾ, ಇಲ್ಲಿಗೆ ಕ್ಲೋಸ್ ಆಯ್ತದ ನೋಡೋಣ ಅಂತಂದ್ಬಿಟ್ಟು. ನೋಡ್ರಿ ಫೋನ್ ಮೇಲೆ ಫೋನ್ ಮಾಡ್ಬಿಟ್ಟು, ಲವ್ ಎಲ್ಲೋ ಇದೆಯಾ ಬಾರೋ, ಅಡ್ಡದ ಹತ್ರ ಕಾಯ್ತಾ ಇದ್ದೀವಿ, ಮಾರತಳ್ಳಿಯಿಂದ ಬಂದಿದ್ದೀವಿ, ನೀನು ಇನ್ನೂ ಬಂದಿಲ್ಲ ಅಂತಂದರು. ಓಡೋಡು ಬಂದೆ ಗುರು. ನೋಡಿದ್ರೆ ಯಾರೂ ಇಲ್ಲ ಇಲ್ಲಿ. ಒಂದು 15-20 ನಿಮಿಷ ಆದಮೇಲೆ ಬರ್ತಾರೆ. ನೋಡ್ರಿ ನಮ್ಮ ಮಾರತಳ್ಳಿಯಿಂದ ಬಾಯ್ಸ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಕರೆಕ್ಟಾಗಿ ನೋಡ್ರಿ ಬಂದು ಎಲ್ಲೋ ಅಂದ್ಬಿಟ್ಟು 15 ನಿಮಿಷ ಆದಮೇಲೆ ಬಂದವ್ರೆ. ನೋಡೋಣ ಇವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು, ಮನೇಲಿ ಲಕ್ಷ್ಮಿನ ಬೇರೆ ಕೊಂಡಿರ್ಸಿದ್ದಾರೆ, ನಿಮಗೆ ಲಕ್ಷ್ಮಿನ ತೋರಿಸ್ತೀನಿ ಬನ್ನಿ. ಆರೆಂಜ್ಗೆಲ್ಲ ಇಲ್ಲ ಗುರು, ಬಡವ್ರ ಪಕ್ಷ ಚಿಕ್ಕದಾಗಿ ನಾರ್ಮಲ್ ಆಗಿ ಏನು ಮಾಡಬೇಕು ಮಾಡಿದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯದ ಹಬ್ಬ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದು ನನ್ನ ತಾಯಿ, ನಮ್ಮ ಮನೇಲಿರೋ ಹೆಣ್ಮಕ್ಳ ಆಸೆ ಮಾಡವ್ರೆ. ಲಕ್ಷ್ಮಿನೂ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ನಮ್ಮ ಬಾಯ್ಸ್ಗಳನ್ನೆಲ್ಲ ಮಾತಾಡ್ಸ್ಕೊಂಡು ಏನೋ ಒಂದು ರೀಲ್ ಮಾಡೋಣ ಅಂತ ಇಟ್ಕೊಂಡವ್ರೆ. ನೋಡೋಣ ಆದರೆ ಒಂದು ರೀಲ್ ಮಾಡ್ಬಿಡ್ತಾನೆ. ಹೇಳಿಲ್ವಾ ಫ್ರೆಂಡ್ಸು ಬಂದರೆ ಟೈಮ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಡ್ಯೂಟಿ ಅಂತೂ ಇಲ್ಲಿಗೆ ಕ್ಲೋಸು. ಬನ್ನಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹೆಂಗೆ ಕುಂಡ್ರಸವ್ರೆ ಏನು ಕತೆ ತೋರಿಸ್ತೀನಿ. ಸದ್ಯಕ್ಕೆ ನಮ್ಮ ಸ್ನೇಹಿತರುಗಳನ್ನೆಲ್ಲ ಕಳಿಸ್ಬಿಡೋಣ. ಥ್ಯಾಂಕ್ ಯು ಎಲ್ಲಪ್ಪ, ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಓಕೆ. ನಮ್ಮ ಸ್ನೇಹಿತರದು ಲೋಕ ಹಿಂಗೈತೆ ನೋಡ್ರಪ್ಪ. ಅಯ್ಯಯ್ಯ, ಅವಾಗಿಂದ ಪ್ರಾಬ್ಲಮ್ಮು. ಜಗಳ ಆಡ್ಬೇಡ ಜುಮ್ಮಿ, ಟಾಮಿ ಪ್ಲೀಸ್. ಜುಮ್ಮಿ ಯಾಕೆ ಈ ತರ? ಬೆಲ್ಟ್ ತಗೊಂಬ ಅಣ್ಣ, ಬೆಲ್ಟಲ್ಲಿ. ಜಮ್ಮಿ ಪ್ಲೀಸ್, ಜಮ್ಮಿ. ಪ್ರಾಬ್ಲಮ್ ಅವಾಗಿಂದ 99% ಇತ್ತು, ಇವಾಗ 100% ಆಗೋಯ್ತು ಕರ. ಜಮ್ಮಿ, ಟಾಮಿ ಪ್ಲೀಸ್, ಬೆಲ್ಟಲ್ಲಿ. ಇದಕ್ಕೆ ಬೆಲ್ಟ್ ಇದನ್ನ ಕಂಟ್ರೋಲ್ ಮಾಡ್ಬೋದು ಕುಂಡ್ರಿಸ್ಕೊಂಡೆ. ಜಮ್ಮಿ ಪ್ಲೀಸ್, ಜಮ್ಮಿ ಚೀಡಿ. ನಾನು ಹೇಳಿಲ್ವಾ ಫ್ರೆಂಡ್ಸ್ ಎಲ್ಲ ಕರೆದ್ಬಿಟ್ಟವ್ರೆ ಅಂದರೆ ಅಷ್ಟೇ, ಡ್ಯೂಟಿನೇ ಕ್ಲೋಸ್ ಅಂದ್ಕೊಂಬಿಡಿ. ಯಾವಾಗ ಅವ್ರಿಗೆ ಸಿಕ್ಕಿದ್ದು ನಾವು ಹತ್ತತ್ರ 2 ಗಂಟೆ 2:15 ನೋಡಿ, 7 ಗಂಟೆ 5 ನಿಮಿಷ. ಇವಾಗ ಬಿಟ್ಟು ಕಳ್ಸೋರು, ಇವಾಗ ಹೋಯ್ತಾ ಇದ್ದೀನಿ ಮನೆಗೆ. ಬರಪ್ಪ ನಮ್ಮ ಮನೇಲಿ ಹೆಂಗೆ ಕುಡಿಸೋ ತಗೋ. ಮನೆಗೆ ಬಂದು ನೋಡಿದ್ರೆ ಪೂಜೆ ಪುನಸ್ಕಾರ ಜೋರಾಗೆ ನಡೀತಾ ಇದೆ. ಎಲ್ಲ ಆಧಾರ್ ಕಾರ್ಡ್ ಇರಲ್ಲ. ಆಧಾರ್ ಕಾರ್ಡ್ ಇದೆಯಾ ಎಲ್ಲರ ಹತ್ರನೂ? ಆಧಾರ್ ಕಾರ್ಡ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಅಮ್ಮ ತಾಯಿ, ನಮ್ಮ ಮನೇಲಿ ಬಂದ್ಬಿಟ್ಟು ಕುತ್ಕೊಂಡ್ಬಿಡಮ್ಮ. ನನ್ನ ಅಕೌಂಟಲ್ಲಂತೂ ಕಂತೆ ಬಿದ್ಬಿಡಮ್ಮ. ವರಮಹಾಲಕ್ಷ್ಮಿ ಅಮ್ಮ, ವರಮಹಾಲಕ್ಷ್ಮಿ. ಲಕ್ಷ್ಮೀ ಬಾರಮ್ಮ.
ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ನಡೀತೈತಿ, ಈ ತರ ಒಂದ್ ಮ್ಯಾಟ್ರ್ ಆದ್ರೂ ಗೊತ್ತೇನಾ ನಿಮ್ಗೆ? ಗೊತ್ತೇನಾ ಸುಚಿ? ಹಬ್ಬ ನಡೀತೈತೆ ಕಣ ಮನೇಲಿ. ಏನ್ರ ಇಷ್ಟು ಆರಾಮಾಗಿ ಇಲ್ಲಿ ಬಂದ್ಬಿಟ್ಟು ಬೆಡ್ರೂಮ್ ಅಲ್ಲಿ ಆರಾಮ್ ಅಲ್ಲ, ಈ ತರ ಒಂದು ಮ್ಯಾಟ್ರೇ ಗೊತ್ತಿಲ್ವಾ ನಿಮ್ಗೆ? ಇವಳು ಪಾಡಿಗೆ ಇವಳು ಡ್ಯಾನ್ಸ್ ಹೊಡಿತಾವಳೆ, ಅವಳ ಪಾಡಿಗೆ ಅವಳು ಕುಂತವಳೆ, ನಿಮ್ಮ ಪಾಡಿಗೆ ನೀವು ಮಲ್ಕೊಂಡಿದ್ದೀರಾ. ನಾವು ನೋಡಿದ್ರೆ ಅಲ್ಲಿ ಕಾಲಿಗೆ ಬಿತ್ಕೊಂಡು ಏನೇನೋ ಮಾಡ್ಕೊಂಡು ಏನಂತೀಯಮ್ಮ, ದೊಡ್ಡವರಾಗಬಾರ್ದು, ಹಿಂಗೆ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದ್ರೆ ಚೆನ್ನಾಗಿದ್ದಿರೋದು ಅಲ್ವಾ? ದೊಡ್ಡವರಾಗ್ಬಿಟ್ಟು ಇರ ಜೈ ಒಂದ್ ನಿಮಿಷ ಹೇಳ ಇಲ್ಲಿ ಬಾಯ್ಲಿ. ಸಿಕ್ಕಣ ಗೈಸ್, ಓಕೆ. ಏನು ಇನ್ನೊಂದ್ಸರಿ ಹೇಳಿ ಬಾಯ್ಲಿ. ಇದಾಗಿತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆ ಮಹೋತ್ಸವ. ಇವ್ರದೆಲ್ಲ ನೋಡ್ರಿ, ಯಾರು ಹೆಂಗನ ಪೂಜೆ ಮಾಡಲಿ ಏನಾನ ಮಾಡಲಿ, ಇವ್ರಿಗೆ ಫೋನ್ ಸಿಕ್ಬಿಡ್ಬೇಕು ಫಸ್ಟು. ಇವರು ಇದರಲ್ಲಿ ಗೊಂಬೆ ಗಿಂಬೆ ಎಲ್ಲ ನೋಡ್ಕೊಂಡು ಕುತ್ಕೊಂಡಿರ್ಬೇಕು ಗಾಯ್ಸ್. ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಹೆಂಗಿತ್ತು? ಚೆನ್ನಾಗಿತ್ತಾ? ಇರೋದ್ರಲ್ಲಪ್ಪ ಬಡವ್ರದ್ದು ಏನೋ ಪ್ರೀತಿ ವಿಶ್ವಾಸಕ್ಕಂತೂ ಏನೋ ಕಡಿಮೆ ಇಲ್ಲ ಅನ್ಕೊಂಬಿಡಿ. ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮದಿ 4 ಜನನೂ, ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ನೋಡ್ರಿ, ಇವರು ಫುಲ್ ಜಿಗ ಮಾಡ್ತಾವ್ರೆ. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಹೆಂಗೆ ಸೂಪರ್ ಆಗಿ ನಡೀತಾ ಇದೆ, ಓಕೆನಾ? ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ತಾತ ಎಲ್ಲರೂ ಅಲ್ಲಿ ಇದ್ಕೊಂಡು ನಾವು ನಡೀತಾ ಇರೋ ಪಿಕ್ಚರ್ ಎಲ್ಲ ಕ್ಲೀನಾಗಿ ನೋಡ್ಕೊಂತವ್ರೆ. ಓಕೆ, ಸಿಕ್ಕಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.